ತಗೊಂಡು ಹೋಗಿ ಸಿಪ್ಪೆ ತೆಗೆದ್ಬಿಡಿ ಅನ್ನಲ್ಲ. ನೀನು ತಗೋತೀನೋ ಬನ್ನಿ ತಳ್ಳು ಇಲ್ಲೆಲ್ಲ. ಆಯ್ತು, ಹುಷಾರು. ಮೊಬೈಲ್ ಚಾರ್ಜರು ನೀಟಾಗಿ ಎತ್ಕಬ. ಅಲ್ಲೊಂದು ಇಲ್ಲೊಂದು ಬಿಟ್ಬಿಟ್ಟು ಬಂದೆ. ಕ್ಯಾಕಸ್ ನಾನು ಅದೇ ನಿಕ್ ನನಗೆ ಈಜದಕ್ಕನ ಅದಕ್ಕೆ ತುಂಬಿಸ್ಕತ್ತಿದ್ಯಾ ನೀನು? ಏನಕ್ಕೆ ಯೂಸ್ ಮಾಡ್ತೀಯ ಅದನ್ನ? ಕ್ಲೀನ್ ಮಾಡ್ಕೊಳಕ್ಕೆ ಅಲ್ಲಲ್ಲಿ. ಅಷ್ಟೊಂದು ಬೇಕೇನ ಕೌಶಿ? ಯೂಸ್ ಮಾಡಲ್ಲ, ಎಷ್ಟು ಇದು ಫುಲ್ಲು ಟೈಟಾಗಿ ಹಾಕಿ ಅದ್ಮೇಲೆ ಸರಿ ಲಾಕ್ ಮಾಡಿ ಅಂತ ಇನ್ನೊಂದ್ಸರಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಮಂಗಳವಾರದ ವಿಡಿಯೋ. ನಮ್ಮ ಪುಟ್ಟಯ್ಯವ ಮತ್ತು ಕೌಶಿ ಇಬ್ಬರು ಕೂಡ ಊರಿಗೆ ಹೊರಟಿದ್ದಾರೆ. ಅದೇನೋ ಹೇಳ್ತಾರಲ್ಲ ಹಂಗೆ, ನಾವೇನೋ ಅಂದ್ಕೊಳ್ತೀವಿ ಅದೇನೋ ಆಗುತ್ತೆ ಆ ಥರ. ಅದೇನೋ ಆಗಿ ಅದೇನೇನೋ ಆಗೋಯ್ತು ಬಿಡಿ. ಅದಾದಮೇಲೆ ನಮ್ಮ ಪುಟ್ಟಯ್ಯವನ 1-2 ದಿನ ಇದ್ದೋಗಿ, ಹೇಗಿದ್ರು ಬಂದಿದ್ದೀರಲ್ಲ, ಒಂದು 3-4 ದಿನ ಇದ್ದೋಗಿ ಅಂತ ಹೇಳ್ದೆ. ಇಲ್ಲ ಬುಧವಾರ ಹೋಗ್ತೀನಿ ಬಿಡು ಅಂತ ಅಂದರು. ಫಸ್ಟು ಮಂಗಳವಾರ ಹೋಗ್ತೀನಿ ಅಂದರು. ಆಮೇಲೆ ನಾನು ಇಲ್ಲ ಇನ್ನೊಂದು 2 ದಿನ ಇರಿ ಅಂದಿದ್ದಕ್ಕೆ ಬುಧವಾರ ಹೋಗ್ತೀನಿ ಅಂದರು. ಸರಿ ಆಯಿತು ಅಂದ್ಕೊಂಡಿದ್ದೆ. ಆಮೇಲೆ ನೋಡಿದ್ರೆ ಕೌಶಿ ಮಂಗಳವಾರ ನಾನು ಊರಿಗೆ ಹೋಗ್ತೀನಿ ಅಂಥೇಳಿ ಸೋಮವಾರನೇ ಹೇಳ್ತಾ ಇದ್ದ, ಅಂದರೆ ಸೋಮವಾರ ಸಂಜೆ. ಅದಕ್ಕೆ ಇವರು ಮತ್ತು ಅವನ ಜೊತೆನೇ ಮಂಗಳವಾರನೇ ಹೊರ್ಟೋಗ್ತೀನಿ, ಮತ್ತು ಬುಧವಾರ ನಾನು ಒಬ್ಬಳೇ ಹೋಗಬೇಕು, ಬೇಜಾರಾಗುತ್ತೆ, ಇವನ ಜೊತೆನೇ ಹೋಗ್ತೀನಿ ಅಂತೇಳಿ ಹೊರಟ್ರು. ನಾನು ಕೌಶಿಗೆ ಹೇಳ್ತಾ ಇದ್ದೆ, ಬೇಡ ಕೌಶಿ ನೀನು ಬುಧವಾರ ಹೋಗು, ಅಜ್ಜಿನೂ ಕೂಡ ಬರುತ್ತೆ, ಇಬ್ಬರು ಒಟ್ಟಿಗೆ ಹೋಗಿ ಅಂದರೆ. ಇಲ್ಲ ನಾನು ಭಾನುವಾರನೇ ಹೋಗ್ತಿದ್ದೆ, ನಿಮ್ಮಿಂದನೇ ಉಳ್ಕೊಂಡೆ, ಒಂದಿನ ರೆಸ್ಟ್ ಮಾಡು ಅಂದ್ರಿ, ಆಮೇಲೆ ಹಬ್ಬ ಅಂತಂದ್ರಿ, ಇವಾಗ ಬುಧವಾರ ಹೋಗು ಅಂತಿದ್ದೀರಾ, ಹಾಗೆ ಹೀಗೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ದೆ. ಸರಿ ಮತ್ತು ಇನ್ನೇನು ಮಾಡೋದು, ಆಯಿತು ನೀನು ಹೋಗು, ಅಜ್ಜಿನ ನಾನು ಬಸ್ ಹತ್ತಿಸ್ತೀನಿ ಅಂತ ಅಂದೆ. ಆದರೆ ಇವರು ಇಲ್ಲ ನಾನು ಹೋಗ್ತೀನಿ, ಒಬ್ಬಳೇ ಹೋಗೋಕ್ಕೆ ಬೋರ್ ಆಗುತ್ತೆ, ಇವನು ಜೊತೆಲಿದ್ರೆ ಮಾತಾಡ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು ಮತ್ತು ಅವರು ಕೂಡ ಹೊರಟ್ರು. ಆಮೇಲೆ ನಾನು ಬೆಳಿಗ್ಗೆನೇ ರೊಟ್ಟಿ ಮಾಡಿ ಮತ್ತು ಹಾಗಲಕಾಯಿ ಎಲ್ಲ ಸಾಂಬಾರು ಮಾಡಿದೆ, ಅಂದರೆ ಸ್ವಲ್ಪ ಗೊಜ್ಜು ಥರ ಸಾಂಬಾರು ಮಾಡಿದೆ. ರೊಟ್ಟಿಗೂ ಕೂಡ ಹಾಗಲಕಾಯಿ ಗೊಜ್ಜು ಚೆನ್ನಾಗಿರುತ್ತೆ ಅಂಥೇಳಿ. ಅಂದರೆ ರೊಟ್ಟಿ ಯಾವ ಥರ ಮಾಡಿದೆ ಅಂದರೆ ಮಿಕ್ಸ್ ರೊಟ್ಟಿ ಮಾಡಿದೆ. ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು 4 ಥರದ ಹಿಟ್ಟನ್ನು ಸೇರಿಸಿ ರೊಟ್ಟಿ ಮಾಡಿದೆ. ಅದ್ರ ಜೊತೆಗೆ ಹಾಗಲಕಾಯಿ ಗೊಜ್ಜು ಮಾಡಿಬಿಟ್ರೆ ಸರಿ ಹೋಗುತ್ತೆ ಅಂಥೇಳಿ ಅದನ್ನು ಮಾಡಿದೆ. ಮತ್ತು ಮಧ್ಯಾಹ್ನಕ್ಕೂ ನಮಗೂ ಕೂಡ ಆಗುತ್ತೆ ಅಂಥೇಳಿ ಮಾಡಿದ್ದು. ಆಮೇಲೆ ಅದನ್ನು ತಿಂದ್ಕೊಂಡು ಹಾಗೆ ಅವರಿಗೆ ಬಾಕ್ಸಿಗೆ ಬಸ್ಸಲ್ಲಿ ತಿನ್ನೋದಕ್ಕೆ ಆ್ಯಪಲ್ಲು ಮತ್ತು ಮೂಸಂಬಿ ಅದೆಲ್ಲ ತೊಗೊಂಡೋಗಿ ಅಂತ ಹೇಳಿದೆ. ಮೂಸಂಬಿ ಸ್ವಲ್ಪ ವೆಯ್ಟ್ ಆಗುತ್ತಲ್ವ, ಅದಕ್ಕೆ ಅವರು ಬೇಡ, ನೀರು ಆ್ಯಪಲ್ಲು ಎಲ್ಲನೂ ಎತ್ಕೊಂಡು ಹೋದರೆ ನನಗೆ ಆಗಲ್ಲ, ಹಿಂಸೆ ಆಗುತ್ತೆ ತೊಗೊಂಡೋಗೋದಕ್ಕೆ, ಬೇಡ ಬೇಡ ಅಂತ ಹೇಳ್ತಾಯಿದ್ರು. ನಾನು ಹೋಗೋದ್ರೊಳಗಡೆ ಲೇಟ್ ಆಗಿಬಿಡುತ್ತಲ್ವ, ಅದಕ್ಕೆ ತೊಗೊಂಡೋಗಿ ಅಂದ್ಬಿಟ್ಟು ಒಂದು ಆ್ಯಪಲ್ ತೊಗೊಂಡ್ರು, ಒಂದು ಮೂಸಂಬಿ ತೊಗೊಂಡ್ರು. ಒಂದು ಮೂಸಂಬಿನ ಇಲ್ಲೇ ಇಟ್ಬಿಟ್ರು, ಬೇಡ ವೆಯ್ಟ್ ಆಗಿಬಿಡುತ್ತೆ ಅಂತೇಳಿ. ಆಮೇಲೆ ಕೌಶಿ ಫಸ್ಟ್ ಮಲಗಿದ್ದ, ಅವನು ಲೇಟಾಗಿ ಹೋಗ್ತಿದ್ದೇನೋ. ಆಮೇಲೆ ಇವರು ರೆಡಿಯಾದರು, ಮತ್ತು ಅಜ್ಜಿ ರೆಡಿಯಾಗಿದೆ ಹೊರಡು, ಮತ್ತು ಇನ್ನು ಹೋಗುವಾಗ ಕತ್ಲೆ ಆಗಿಬಿಡುತ್ತೆ ಅಂಥೇಳಿ ಹೇಳ್ದೆ. ನೋಡಿದರೆ ಅವನು ಆಮೇಲೆ 9:30 ಆಗಿತ್ತು. ಆಮೇಲೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಹೊರಡುವಾಗ 11 ಗಂಟೆ ಕರೆಕ್ಟಾಗಿ, ನೀವು ನೋಡ್ತಾ ಇರ್ಬೋದು ಇವಾಗ, ಕರೆಕ್ಟಾಗಿ 11 ಗಂಟೆ. ಆಮೇಲೆ ಹೊರಟರು. ಮತ್ತು ಕೌಶಿಗೂ ಅದು ಇದು ನಮ್ಮ ಅಕ್ಕ ಬೆಡ್ಶೀಟೆಲ್ಲ ಕೇಳಿದರು. ಅದೊಂದಷ್ಟು 1-2-3 ಬೆಡ್ಶೀಟು, ಅಂದರೆ ನಾನು ಮೀಶೋದಿಂದ ತರಿಸಿದ್ನಲ್ಲ, ಇವನಿಗೆ ಅದು ಸಿಲ್ಕ್ ಥರ ಇದೆ ಅಂತೇಳಿ ಯೂಸ್ ಮಾಡ್ತಾ ಇರಲಿಲ್ಲ, ಅದನ್ನೆಲ್ಲ ಹಾಕಿ ಅದ್ರ ಜೊತೆಗೆ ಮಾಮನ ಆಫೀಸಿಂದ ಮಿಕ್ಸ್ಚರು ಅದೆಲ್ಲ ಕಳಿಸಿದ್ರಲ್ಲ, ಅದೆಲ್ಲ ಯಾರೂ ತಿನ್ನೋದಿಲ್ಲ. ಅದಕ್ಕೆ ಅದು 1-2 ಮೂಸಂಬಿ, ಅವನಿಗೂ ಕಡಲೆಪುರಿ ಏನೇನಿದೆ ಎಲ್ಲ ತುಂಬಿಸಿ ಅವನಿಗೂ ಕಳಿಸ್ದೆ. ಅವನಮ್ಮ ವೆಯ್ಟ್ ಆಗ್ತಿದೆ ಅಮ್ಮ, ಏನಮ್ಮ ನಾನು 2 ದಿನಕ್ಕೆ ಹೋಗೋ ಥರ ಇಲ್ಲ, ಇದು 1 ವಾರ 15 ದಿನಕ್ಕೆ ಹೋಗೋ ಥರ ಇದೆ ಬ್ಯಾಗು ಅಂತೆಲ್ಲ ಹೇಳ್ತಾ ಇದ್ದ. ಸರಿ ಏನಾಗಲ್ಲ, ನೀವೇನು ಒತ್ಕೊಂಡು ಹೋಗ್ತಿದ್ರಾ, ಇಲ್ಲಿಂದ ಮೆಟ್ರೋದಲ್ಲಿ ಹೋಗ್ತೀರಾ, ಅಲ್ಲಿಂದ ಬಸ್ಸಲ್ಲಿ ಹೋಗ್ತೀರಾ ಅಂದ್ಬಿಟ್ಟು ಕಳಿಸಿದ್ದೀನಿ.
ಅದಾದಮೇಲೆ ನನ್ನ ಕೆಲಸಗಳನ್ನ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಇದು ಬಂದು ನನ್ನ ಯೂಟ್ಯೂಬ್ ಜರ್ನಿ. ಅದರದ್ದು ಒಂದಷ್ಟು ಸ್ಕ್ರೀನ್ಶಾಟ್ ಎಲ್ಲ ತೆಗೆದು ಇಟ್ಟಿದ್ದೆ ನಾನು. ಅದು ಸುಮ್ಮನೆ ಹಾಗೇ ಇತ್ತು. ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಅದೆಲ್ಲ ಡಿಲೀಟ್ ಮಾಡೋಣ, ಸುಮ್ಮನೆ ಮೆಮೊರಿ ಎಲ್ಲ ಹಾಗೇ ಇರುತ್ತೆ ಅಂದ್ಬಿಟ್ಟು ಒಂದು ಸರಿ ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ರೆ ನನಗೆ ಯಾವಾಗಲಾದ್ರೂ ನೋಡಬೇಕು ಅಂದಾಗ ಇದ್ರಲ್ಲಿ ನೋಡ್ಬೋದಲ್ವ ಅಂಥೇಳಿ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ತನಕ ನಾನು ಯೂಟ್ಯೂಬಲ್ಲಿ ಏನೋ ಒಂದಷ್ಟು ಜರ್ನಿನ ಮುಂದುವರಿಸಿದ್ದೀನಿ ಅಂದರೆ ಅದಕ್ಕೆಲ್ಲ ನಾನೇ ಕಾರಣ. ಯಾಕೆ ಅಂದರೆ ಒಂದು ಎಡಿಟಿಂಗ್ ಇರ್ಬೋದು, ವಿಡಿಯೋ ಮಾಡೋದ್ರಿಂದ ಇಡ್ಬೋದು, ಎಲ್ಲದೂ ನಾನೇ. ಅಪ್ಲೋಡ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ನಾನೇ ಆಗಿರೋದ್ರಿಂದ ಇಲ್ಲಿ ತನಕ ಬರೋದಕ್ಕೆ ಯಾರೂ ಇಲ್ಲ, ನಾನೇ ಕಾರಣ. ಯಾವಾಗಲಾದರೂ ಅಪರೂಪಕ್ಕೆ ಒಂದೊಂದು ಸರಿ ಕೌಶಿ ತುಂಬ ರೇರ್ ಅವನು ಆ ವಿಡಿಯೋ ಎಲ್ಲ ಮಾಡುವಂಥದ್ದು. ನಾನು ಹೇಳಿದರೆ ಅಷ್ಟೇ ಯಾವಾಗಲಾದರೂ ವಿಡಿಯೋ ಮಾಡ್ತಾಯಿದ್ದಿದ್ದು, ಇಲ್ಲಾಂದರೆ ಅದು ಕೂಡ ಮಾಡಲ್ಲ ಅವನು. ಹೇಳಿದ್ರು ಒಂದೊಂದು ಸರಿ ಮಾಡ್ತಾ ಇರಲಿಲ್ಲ, ನಾನೇ ವಿಡಿಯೋ ಮಾಡ್ಕೋತಿದ್ದೆ. ಅಂದರೆ ಪ್ರತಿಯೊಂದು ನಾವೇ ಎಡಿಟಿಂಗ್ ಮಾಡೋದ್ರಿಂದ ಹಿಡಿದು ವಿಡಿಯೋ ಮಾಡೋದ್ರಿಂದ ಎಲ್ಲನೂ ನಾವೇ ಮಾಡಿದಾಗ ಅದು ತುಂಬ ಟಫ್ ಅನಿಸುತ್ತೆ. ಏನೋ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀನಲ್ಲ ಅನ್ನೋ ಏನೋ ಒಂದು ಖುಷಿನೂ ಕೂಡ ಇರುತ್ತೆ. ಅದೆಲ್ಲ ಸ್ಕ್ರೀನ್ಶಾಟ್ ಎಲ್ಲ ತೆಗೆದಿಟ್ಟಿದ್ದೆ, ಅದನ್ನು ಇಲ್ಲಿ ಅಪ್ಲೋಡ್ ಮಾಡೋಣ, ಮೆಮೊರಿ ಇರಲಿ ಅಂತೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ನಾನೇನೋ ದೊಡ್ಡದಾಗೇನೋ ಸಾಧನೆ ಮಾಡಿರೋ ಥರ ಹೇಳ್ಕೊತಾ ಇದ್ದೀನಿ ಅಂತ ನನಗೆ ಒಂದೊಂದ್ಸರಿ ಅನ್ನಿಸ್ತಾ ಇರುತ್ತೆ. ಆದ್ರೂ ಅದೊಂಥರ ಸಾಧನೆನೇ ಅಂತ ಅನಿಸುತ್ತೆ ಒಂದು ಕಡೆ. ಯಾಕೆಂದರೆ ಇದೆಲ್ಲ ಮಾಡಿ ಇಲ್ಲಿ ತನಕ ಬಂದಿದ್ದೀನಲ್ಲ ಅನ್ನೋ ಥರ ಅನಿಸುತ್ತೆ ಒಂದೊಂದು ಸರಿ ಅಷ್ಟೇ. ಇದೆಲ್ಲ ತಿಂಗ್ಳಿಗೆ ಒಂದೊಂದು ಸರಿ ಸ್ಕ್ರೀನ್ಶಾಟ್ ಎಲ್ಲ ತೆಗೆದು ಇಟ್ಟಿದ್ದೆ. ಅಂದರೆ ಫಸ್ಟಿಂದ ತೆಗೆದಿಲ್ಲ ನಾನು, ಸುಮಾರು ಒಂದು 7-8 ತಿಂಗಳಾದಮೇಲೆ ಈ ಥರ ನಾನು ಸ್ಕ್ರೀನ್ಶಾಟ್ ಎಲ್ಲ ತೆಗೆದಿಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದನ್ನು ಮಾತ್ರ ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಟೈಮ್ ಬಂದು 6:20. ಇವಾಗ ಜಸ್ಟ್ ಬಂದು ದೀಪ ಎಲ್ಲ ಹಚ್ಬಿಟ್ಟು ಈ ಕಡೆ ಇಡೋದು ನೋಡಿ ಕಾಣಿಸ್ತಾ ಇದೆ. ಏನಂದರೆ ನಾನು ವಾಕ್ ಮಾಡೋಣ ಅಂತೇಳಿ ಹೋಗಿದ್ನ, ವಾಕ್ ಮಾಡ್ತಾ ಇದ್ದೀನಿ, ಮಳೆ ಸ್ಟಾರ್ಟ್ ಆಯಿತು. ಮಧ್ಯಾಹ್ನ ಅಂತೂ ಏನಂದರೆ ಜೋರು ಮಳೆ ಬಂದಿದೆ. ಮೊನ್ನೆ ಹೇಳ್ತಾಯಿದ್ರು ಬೆಳಿಗ್ಗೆ ಎದ್ದಾಗಲೇ ಮಳೆ ಬರ್ತಾ ಇದೆ, ಏನಂದರೆ ಸಣ್ಣದಾಗಿ ಹನಿ ಬೀಳ್ತಾ ಇದೆ ಅಂತ. ನಾನು ಹೋಗಿ ನೋಡಿದೆ, ನನಗೇನು ಕಾಣಿಸಲ್ಲ. ಮತ್ತೆ ಒಂದೆರಡು ಸರಿ ಹಾಗೆ ಆಯಿತು, ಬರೋದು ಹೋಗೋದು ಆ ಥರ ಸಣ್ಣ ಹನಿ ಬೀಳ್ತಾ ಇತ್ತು ಅಂತ ಹೇಳ್ತಾಯಿದ್ರು. ಇವಾಗ ನಾನು ಹೋದಾಗ್ಲೂ ಒಂದೆರಡು ಸರಿ ಅದೇ ಥರನೇ ಬಂತು. ನಾನು ಹಾಗೆ ಆವಾಗಲೇ ಹೋಗಿದ್ದೆ, ಒಂದು 20 ನಿಮಿಷ, ಒಂದು 1/4 ಗಂಟೆ ವಾಕ್ ಮಾಡಿದೆ, ಮತ್ತು ಇನ್ನೊಂದು 10 ನಿಮಿಷ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಮಳೆ ಬಂತು, ಅದಕ್ಕೆ ಬಂದುಬಿಟ್ಟೆ. ಹಾಗೆ ಮಮ್ಮ 1 kg ಮೂಸಂಬಿ ತಂದಿದ್ದಾರೆ. ಅಂದರೆ ನಮ್ಮ ಪುಟ್ಟಯ್ಯವ್ವ ಇರ್ತಾರೆ ಅಂತ ಹೇಳ್ಬಿಟ್ಟು ಅವರು ನಾಳೆ ಹೋಗೋ ಪ್ಲ್ಯಾನ್ ಇತ್ತು. ನೋಡಿದರೆ ಇದಕ್ಕಿದ್ದಂಗೆ ಇವತ್ತೇ ಹೋಗ್ತೀನಿ ಅಂದ್ಬಿಟ್ಟು ಹೊರಟರು. ಆದ್ರೂ ಒಂದೆರಡು ಕೊಟ್ಟೆ, ಬಿಡಿಸ್ಕೊಂಡು ಇಟ್ಕೊಳ್ಳಿ, ಹೋಗ್ಬೇಕಾದ್ರೆ ಬಸ್ಸಲ್ಲಿ ತಿನ್ನೋಕ್ಕೆ ಸರಿ ಹೋಗುತ್ತೆ ಅಂತೇಳಿ ಒಂದು ಇಟ್ಕೊಂಡ್ರು. ಮತ್ತು ಒಂದು ಆ್ಯಪಲ್, ಒಂದು ಸೀಬೆಹಣ್ಣು ಅದೆಲ್ಲ ಕಟ್ ಮಾಡಿ ಇಟ್ಕೊಂಡ್ರು ಬ್ಯಾಗಲ್ಲಿ. ಮತ್ತು ವಾಟ್ರ್ ಬಾಟಲು ಈ ಥರದ್ದೆಲ್ಲ ಇಟ್ಕೊಂಡಾಗ ಏನಾಗುತ್ತಲ್ಲ, ವೆಯ್ಟ್ ಆಗಿಬಿಡುತ್ತೆ ಬ್ಯಾಗು, ತೂಕ ಆಗಿಬಿಡುತ್ತೆ. ನೀರು ಅದೆಲ್ಲ ಸೇರಿದ್ರೆ ಎತ್ಕೊಂಡು ಹೋಗೋಕ್ಕಾಗಲ್ಲ. ಆದರೂ ನಾನು ಇಲ್ಲಿಂದ ಮೆಟ್ರೋದಲ್ಲಿ ಹೋಗ್ತೀರಾ, ಅಲ್ಲಿಂದ ಮತ್ತೆ ಬಸ್ ಹತ್ತೀರಾ, ಅಲ್ಲಿಂದ ಮನೆಗೆ ಆಟೋದಲ್ಲಿ ಹೋಗ್ತೀರಲ್ವ, ತೊಗೊಂಡು ಹೋಗಿ ಅಂದ್ಬಿಟ್ಟು ಕೊಟ್ಟೆ. 2 ಮೂಸಂಬಿಲಿ 1 ಮೂಸಂಬಿನ ಬೇಡ ವೆಯ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇಲ್ಲೇ ಇಟ್ಬಿಟ್ರು. 1 ಮೂಸಂಬಿ ಮಾತ್ರ ತೊಗೊಂಡು ಹೋದರು. ಹಾಗೆ ಅವ್ರು ಹೋದ್ಮೇಲೆ ಮತ್ತೆ ಯಾವುದೇ ವೀಡಿಯೋಗಳು ಮಾಡಿಲ್ಲ ನಾನು. ಮತ್ತು ಕೆಲಸಗಳೆಲ್ಲ ಇತ್ತು, ಎಲ್ಲ ಅದಿದೆ ಎತ್ತಿಡೋದು, ಅದು ಇದು ಎಲ್ಲ ಅದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಸುಮ್ಮನೆ ಆಗಿಬಿಟ್ಟೆ. ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿಲ್ಲ. ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ, ಹಾಗೆ ವೀಡಿಯೋನೂ ಕೂಡ ಎಂಡ್ ಮಾಡೋಣ ಅಂತೇಳಿ ಬಂದಿದ್ದೀನಿ ಅಷ್ಟೇ. ಇದು ಒಂದು ಸ್ಮಾಲ್ ವೀಡಿಯೋ ಆಗಿರುತ್ತೆ ಅಷ್ಟೇ. ಹಾಗೇ ನೆನೆ ಆಂಟಿ ಕಜ್ಜಾಯ ಕೊಟ್ಟಿದ್ದಾರೆ ನೋಡಿ, ಕುಂಕುಮ ಕಲ್ತಿದ್ರು. ಹಾಗೆ ಕೆಳಗಡೆ ಕೌಶಿ ನಾನು ಪಟಾಕಿ ಹೊಡಿತಾ ಇದ್ವಲ್ಲ, ಹಾಗೆ ಕಜ್ಜಾಯ ಕೊಟ್ಟಿದ್ರು. ಎಷ್ಟು ಕೊಟ್ಟಿದ್ರು ಗೊತ್ತಿಲ್ಲ. ಒಂದು ಬೆಳಿಗ್ಗೆ ನೋಡಿದಾಗ ನಾನು ರಾತ್ರಿ ತಿನ್ನಲೇ ಇಲ್ಲ ಅವ್ರು ಕೊಟ್ಟಾಗ, ಯಾಕೆಂದರೆ ಅಲ್ಲಿಂದ ಬಂದೆ 10 ಗಂಟೆ ಆಗೋಗಿತ್ತು. ಮತ್ತೆ ಅನ್ನ ಮುದ್ದೆ ಎಲ್ಲ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ವಡೆ ಎಲ್ಲ ಮಾಡಿದೆ, ಏಕೆಂದರೆ ನೆಂಚ್ಕೊಳ್ಳೋಕ್ಕೆಲ್ಲ ಬೇಕು ಅಂದ್ಬಿಟ್ಟು ವಡೆ ಎಲ್ಲ ಹಾಕಿ ಎಲ್ಲ ಮಾಡುವಾಗ ಲೇಟ್ ಆಯಿತು. ಮತ್ತು ನಾನು ಊಟ ಮಾಡುವಾಗ ಇನ್ನೂ ಲೇಟ್ ಆಯಿತು.
ಅದಕ್ಕೆ ನಾಳೆ ತಿನ್ನೋಣ ಅಂದ್ಬಿಟ್ಟು ಇವಾಗ ನಾನು 2 ತಿಂದೆ, 3 ಇತ್ತು, 2 ತಿಂದೆ, ಇನ್ನೂ ಒಂದಿದೆ. ಅದಕ್ಕೆ ಅದು ಮೋನ್ ಮಾಮ ತಿಂದಿಲ್ಲ ಅನ್ಸುತ್ತೆ, ಅದಕ್ಕೆ ಅಲ್ಲೇ ಇಟ್ಟಿದ್ದೀನಿ. ತಿಂದಿಲ್ಲ ಅಂದರೆ ಖಾಲಿ ಮಾಡ್ತೀನಿ. ಸ್ವೀಟ್ ಕಡಿಮೆ ಇದ್ದರೆ ಸ್ವಲ್ಪ ಇಷ್ಟಪಟ್ಟು ತಿಂತೀನಿ. ಏಕೆಂದರೆ ಇಲ್ಲೆಲ್ಲ ದೀಪಾವಳಿ ಅಂದರೆ ನಮ್ಮ ಕಡೆ ಅಂದರೆ ದೀಪಾವಳಿ ಅಂದರೆ ಏನು ಸ್ಪೆಷಲ್ ಏನಿಲ್ಲ. ದೀಪಾವಳಿ ಅಂದರೆ ತೊಳಿ, ಬರ್ಸು, ಗುಡಿಸು, ಪೂಜೆ ಮಾಡು, ಹಿಂಗೆ ಮನೇಲಿ ಏನಾದರೂ ಒಬ್ಬಟ್ಟು, ವಡೆ ಈ ಥರ ಮಾಡ್ಕೊಂಡು ತಿನ್ನುವಂಥದ್ದು. ಮತ್ತು ಇವಾಗ ಕಾರ್ತಿಕ್ ಮಾಸದಲ್ಲಿ ಏನಂದರೆ ಇಲ್ಲಿಯವರೆಲ್ಲ ಏನಂದರೆ ನಾನ್ ವೆಜ್ ಎಲ್ಲ ಬಿಡ್ತಾರೆ. ಸಾರಿ, ಇಲ್ಲಿಯವರೆಲ್ಲ ನಾನ್ ವೆಜ್ ತಿಂತಾರೆ. ಇಲ್ಲಿ ಅಂದರೆ ಶ್ರಾವಣ ಮಾಸದಲ್ಲಿ ತಿನ್ನಲ್ಲ. ನಮ್ಮ ಕಡೆ ಎಲ್ಲ ಈಗ ನಮ್ಮ ಪುಡ್ತಯ್ಯವ ಅವರೆಲ್ಲ ತಿನ್ನಲ್ಲ. ಮೈನಾ, ಚೈತ್ರ ಅವ್ರು ಯಾರೂ ನಾನ್ ವೆಜ್ ತಿನ್ನಲ್ಲ. ಅವರು ನಾವು ಮಹದೇಶ್ವರ, ಅವ್ರ ಮನೆ ದೇವ್ರು ಬಂದು ಮಹದೇಶ್ವರ, ಅದರಿಂದ ಅವರು ಯಾರೂ ತಿನ್ನಲ್ಲ. ನಾನು ಆ ಥರ ಎಲ್ಲ ಏನಿಲ್ಲ. ದೀಪಾವಳಿ, ಶ್ರಾವಣ ಅದೆಲ್ಲ ಏನಿಲ್ಲ, ಎಲ್ಲ ಟೈಮಲ್ಲೂ ತಿಂತೀನಿ. ಇಲ್ಲೇನಾದರೂ ಶ್ರಾವಣದಲ್ಲಿ ತಿನ್ನಲ್ಲ. ನಮ್ಮ ಸೈಡ್ ಸ್ವಲ್ಪ ಈ ಥರ ದೀಪಾವಳಿ ಟೈಮಲ್ಲಿ ತಿನ್ನಲ್ಲ. ಹಳ್ಳಿಗಳಲ್ಲಿ ಚೆನ್ನಾಗಿರುತ್ತೆ. ಏನಂದರೆ ಈ ಕಾರ್ತಿಕ ಮಾಸದಲ್ಲಿ ದೇವಸ್ಥಾನ ಅಲ್ಲೆಲ್ಲ ತುಂಬ ಚೆನ್ನಾಗಿ ದೀಪ ಹಚ್ಚೋದು ಮತ್ತು ರಸಾಯನ ಅದು ಇದೆಲ್ಲ ಮಾಡಿ ಕೊಡುವಂಥದ್ದು, ಆ ಥರದ್ದೆಲ್ಲ ಚೆನ್ನಾಗಿರುತ್ತೆ. ಓಕೆ. ಹಾಗೆ ಇಲ್ಲೇನಂದರೆ ಸ್ಪೆಷಲ್ ಅಂದರೆ ದೀಪಾವಳಿಗೆ ಕಜ್ಜಾಯ ಮಾಡುವಂಥದ್ದು. ನಮ್ಮ ಕಡೆ ಹೇಳಿದ್ನಲ್ಲ, ನಮ್ಮ ಕಡೆ ಆ ಥರ ಮಾಡು ತಿನ್ನು ಅಷ್ಟೇ. ದೀಪಾವಳಿಯಲ್ಲಿ ಏನು ಸ್ಪೆಷಲ್ ಇಲ್ಲ. ಚಿಕ್ಕ ಮಕ್ಕಳಿದ್ರೆ ಈ ಥರ ಪಟಾಕಿ ತರೋದು, ಹೊಡಿಯೋದು, ಆ ಥರ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಎಂಡ್ ಮಾಡೋದಕ್ಕೆ ಅಂತೇಳಿ ಬಂದಿದ್ದು. ಹಾಗೆ ಈಗ ಏನೇನೋ ಮಾಡ್ತಾ ಇದ್ದೀನಿ ಅಷ್ಟೆ. ಸೌಂಡ್ ಕೇಳಿಸ್ತಿದ್ಯಾ? ಸುಂದರಿದು ಬಾ ನೀನು ವಿಡಿಯೋಗೆ. ನೀನು ವಿಡಿಯೋಗೆ ಬಾ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಹೇಳು ಗುಮಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಕಿವಿ ನೋಡ್ಕೊಳ್ಳಿ, ಕಿವಿ ತೋರಿಸ್ತಾರ. ಎಲ್ಲ ಗುಮ್ಮ. ಕಿವಿನ ಹಿಂಗ್ ಮುಚ್ಕತ್ತಲ್ಲ. ನಾಯಿ ಹೋಗ್. ಒಂದ್ಸರಿ ಅದನ್ನು ಎತ್ಕೊಂಡು ಎಷ್ಟು ಕೂದಲೆಲ್ಲ ಅಂಟ್ಕೊಂಡಿರುತ್ತೆ ಅಂದರೆ ತುಂಬ ಅಂಟ್ಕೊಂಡಿರುತ್ತೆ ಅಷ್ಟು ಕೂದಲು. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್ 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 ಬಾಯ್.